ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳು ಇದೀಗ. ರಾಯಚೂರು ಜಿಲ್ಲೆ ಲಿಂಗಸಗೂರಿನ ಹಟ್ಟಿ ಪಟ್ಟಣದ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಂದಾ ದರ್ಬಾರ್ ಶುರುವಾಗಿದೆ. ಸರ್ಕಾರದಿಂದ ಉಚಿತ ಅಕ್ಕಿ ವಿತರಣೆ ಮಾಡಿದ್ರೂ ರೇಷನ್ ಅಂಗಡಿ ಮಾಲೀಕ ಬಸವರಾಜ್ ಮಾತ್ರ ಹಣ ವಸೂಲಿಗಿಳಿದಿದ್ದಾನೆ. ಒಂದು ಚೀಟಿಗೆ 40 ರೂಪಾಯಿ ಕೊಟ್ಟರಷ್ಟೇ ರೇಷನ್ ಕೊಡ್ತಾ ಇದ್ದಂತೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಚಿಕ್ಕಹಳ್ಳಿ ಬಳಿ ನಿನ್ನೆ ಟ್ರ್ಯಾಕ್ಟರ್ಗೆ ರಾಜಹಂಸ ಬಸ್ ಡಿಕ್ಕಿಯಾಗಿ 20ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು. ಟ್ರ್ಯಾಕ್ಟರ್ಗೆ ರಾಜಹಂಸ ಬಸ್ ಡಿಕ್ಕಿಯಾಗಿ ಪಲ್ಟಿ ಆಗಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಇದೀಗ ಈ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಮದುವೆ ಮುಗಿಸಿ ಮಗಡಿಗೆ ಹಿಂದಿರುಗುವ ವೇಳೆ ಬಸ್ ಅಪಘಾತ ಆಗಿತ್ತು. ಉಡುಪಿಯಲ್ಲಿ ಆನ್ಲೈನ್ ವಂಚನೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೊಸ ವರ್ಷದ ಆರಂಭದಲ್ಲೇ ಬರೋಬ್ಬರಿ 2 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಆನ್ಲೈನ್ನಲ್ಲಿ ವಂಚಿಸಲಾಗಿದೆ. ಕೆಲವೇ ವಾರಗಳ ಅವಧಿಯಲ್ಲಿ 15ಕ್ಕೂ ಅಧಿಕ ವಂಚನೆ ಪ್ರಕರಣಗಳು ದಾಖಲಾಗಿವೆ. ಬ್ಯಾಂಕ್ ಅಕೌಂಟ್, ವಾಟ್ಸ್ಆಪ್, ಟೆಲಿಗ್ರಾಮ್, ಕ್ರಿಪ್ಟೋ ಕರೆನ್ಸಿ ಹೆಸರಲ್ಲಿ ದೋಖಾ ನಡೆದಿದೆ. ಗುಮ್ಮಟನಗರಿಯ ಐತಿಹಾಸಿಕ ಬಾವಿ ಅಭಿವೃದ್ಧಿಗೆ ನೀಡಿದ 9 ಕೋಟಿ ಹಣವನ್ನು ನೀರು ಪಾಲು ಮಾಡಿದ್ದಾರೆ. ವಿಜಯಪುರದ 10ಕ್ಕೂ ಅಧಿಕ ಐತಿಹಾಸಿಕ ಬಾವಿಗಳನ್ನು ಸ್ವಚ್ಛ ಮಾಡಲಾಗಿತ್ತು. ಆದರೆ ಸ್ವಚ್ಛವಾದ ಬಾವಿಗಳಿಂದ ಜನರ ಮನೆಗಳಿಗೆ ನೀರೇ ಸಿಕ್ಕಿಲ್ಲ. ಪಾಲಿಕೆ ಹಾಗೂ ವಾಟರ್ ಬೋರ್ಡ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಶಿವಮೊಗ್ಗದಲ್ಲಿ ಮನೆಗೆ ನುಗ್ಗಿ 4.65 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿದ ಆರೋಪಿಗಳನ್ನು 24 ಗಂಟೆಯೊಳಗೆ ಬಂಧಿಸಲಾಗಿದೆ. ಪಿಎಸ್ಐ ರಮೇಶ್ ನೇತೃತ್ವದಲ್ಲಿ ಆಭರಣ ಸಹಿತ ಕಳ್ಳರನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ನೂಲಿಗೆರೆ ನಿವಾಸಿಗಳಾದ 21 ವರ್ಷದ ಸುಹಾನ್, 24 ವರ್ಷದ ಅಶೋಕ್, 30 ವರ್ಷದ ಗಣೇಶ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.